ನಾವು ನಮ್ಮ ಈ ಲೈಫ್ನಲ್ಲಿ ನಾವು ಏನು ಪ್ಲಾನ್ ಮಾಡಿದೀವಿ ಅದರ ಪ್ರಕಾರ ನಮ್ಮ ಜೀವನ ಸಾಗಬೇಕಾದ್ರೆ ಅಥವಾ ನಾವು ನಮ್ಮ ಜೀವನದಲ್ಲಿ ಇಟ್ಟುಕೊಂಡಂತ ಗುರಿಯನ್ನ ಮುಟ್ಬೇಕಾದರೆ ಅಥವಾ ನಮ್ಮ ಜೀವನದಲ್ಲಿ ಏನಾದರೂ ಒಂದು ದೊಡ್ಡದಾಗಿ ಸಾಧನೆಯನ್ನು ಮಾಡಬೇಕಾದರೆ ಅಥವಾ ನಮ್ಮ ದೇಹದ ಆರೋಗ್ಯವಾಗಲಿ ಅಥವಾ ಮಾನಸಿಕ ಆರೋಗ್ಯವಾಗಲಿ ಅದನ್ನ ಸರಿಯಾಗಿ ಇಟ್ಕೊಳ್ಬೇಕಾದರೆ ಈ ಒಂದು ಟೆಕ್ನಿಕ್ ಅನ್ನು ನಾವೆಲ್ಲರೂ ಉಪಯೋಗಿಸಲೇಬೇಕು. ಅದು ಯಾವುದೆಂದರೆ ಪವರ್ ಆಫ್ ಆಟೋ ಸಜೆಷನ್. ಆಟೋ ಸಜೆಷನ್ ಇದನ್ನು ನಾವು ಸೆಲ್ಫ್ ಸಜೆಷನ್ ಅಂತ ಕೂಡ ಕರೆಯಬಹುದು. ಇದರ ಅರ್ಥ ಸ್ವಯಂ ಸಲಹೆ. ಅಂದರೆ ನಾವು ನಮಗೆ ಅಂದರೆ ನಮ್ಮ ಮನಸ್ಸಿಗೆ ಸಲಹೆಯನ್ನ ಕೊಡೋದು, ಇನ್ಸ್ಟ್ರಕ್ಷನ್ ಅನ್ನ ಕೊಡೋದು. ಇಮ್ಯಾಜಿನ್ ಮಾಡಿ, ನಿಮ್ಮ ಹತ್ತಿರ ಒಂದು ಕಾರ್ ಇದೆ, ನೀವು ಕಾರ್ನಲ್ಲಿ ಕೂತಿದ್ದೀರಾ ಹಾಗೂ ಕಾರ್ ನಡೆಸುತ್ತಿರುವ ಡ್ರೈವರ್ಗೆ ನೀವು ಎಲ್ಲಿಗೆ ಹೋಗ್ಬೇಕಂತ ಅಡ್ರೆಸ್ ಅನ್ನ ಆ ರೂಟ್ ಅನ್ನ ಹೇಳಿದಿರಿ. ಅವಾಗ ನಿಮ್ಮ ಆ ಡ್ರೈವರ್ ಏನ್ ಮಾಡ್ತಾನೆ, ಗಾಡಿಯನ್ನ ಸ್ಟಾರ್ಟ್ ಮಾಡ್ತಾನೆ. ನೀವು ಹೇಳಿರುವಂತಹ ರೂಟ್ ನಲ್ಲಿ ಸ್ವಲ್ಪ ಹೋದ ನಂತರ ಆಮೇಲೆ ರೂಟ್ ಅನ್ನ ಚೇಂಜ್ ಮಾಡ್ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ನಿಮಗೆ ಗೊತ್ತಾಗುತ್ತೆ ನೀವು ಹೇಳಿರುವಂತ ರೂಟ್ಗೆ ಆ ಡ್ರೈವರ್ ಹೋಗ್ತಾ ಇಲ್ಲ ಅಂತ. ಆವಾಗ ನೀವು ಮತ್ತೆ ಆ ಡ್ರೈವರ್ಗೆ ರಿಮೈಂಡ್ ಮಾಡ್ತೀರಾ, ಇಲ್ಲ ನೀನು ರಾಂಗ್ ರೂಟ್ಗೆ ಹೋಗ್ತಾ ಇದೀಯಾ, ಈ ರೂಟ್ಗೆ ಹೋಗು ಅಂತ ಮತ್ತೆ ಹೇಳ್ತೀರಾ. ಮತ್ತೆ ಆ ಡ್ರೈವರ್ ತನ್ನ ರೂಟ್ ಅನ್ನ ಚೇಂಜ್ ಮಾಡ್ತಾನೆ, ಸ್ವಲ್ಪ ದೂರ ಹೋಗ್ತಾನೆ, ಆನಂತರ ಮತ್ತೆ ರಾಂಗ್ ರೂಟ್ಗೆ ಹೋಗ್ಬಿಡ್ತಾನೆ. ಇಲ್ಲಿ ಆ ಕಾರು ಅಂದ್ರೆ ನಿಮ್ಮ ಲೈಫ್, ನಿಮ್ಮ ಜೀವನ. ಆ ಡ್ರೈವರ್ ಅಂದ್ರೆ ನಿಮ್ಮ ಮನಸ್ಸು, ನಿಮ್ಮ ಮೈಂಡ್. ನಾವು ನಮ್ಮ ಜೀವನದಲ್ಲಿ ಏನು ಗುರಿಯನ್ನು ಇಟ್ಕೊಂಡಿದ್ದೀವಿ, ಏನು ಪ್ಲಾನ್ ಮಾಡಿದ್ದೀವಿ, ಅದರ ಕಡೆಗೆ ಏನು ಹೋಗ್ಲಿಕ್ಕೆ ನಾವು ಮನಸ್ಸಿಗೆ ಹೇಳ್ತಾ ಇರ್ತೀವಿ. ನಮ್ಮ ಮನಸ್ಸು ಕೂಡ ಸ್ವಲ್ಪ ದಿನಗಳ ಕಾಲ ನಾವು ಹೇಳಿದಂತೆ ನಡೆಯುತ್ತೆ, ಆದರೆ ಸ್ವಲ್ಪ ದಿನಗಳ ನಂತರ ಅದು ಮತ್ತೆ ರಾಂಗ್ ರೂಟ್ಗೆ ಹೋಗ್ಬಿಡುತ್ತೆ. ಇಂಥ ಒಂದು ಮನಸ್ಸನ್ನ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡು ನಾವು ಯಾವ ರೀತಿ ಪ್ಲಾನ್ ಮಾಡಿದೀವಿ ಆ ರೀತಿ ನಮ್ಮ ಜೀವನವನ್ನು ನಡೆಸಬೇಕಾದ್ರೆ ಈ ಆಟೋ ಸಜೆಷನ್ ಟೆಕ್ನಿಕ್ ನಿಂದ ಸಾಧ್ಯ. ಈ ಆಟೋ ಸಜೆಷನ್ ಈ ಟೆಕ್ನಿಕ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಮಾತುಗಳನ್ನ, ಕೆಲವು ವಿಚಾರಗಳನ್ನ, ಕೆಲವು ಸೆಂಟೆನ್ಸಸ್ ಅನ್ನ ನಮ್ಮ ಮನಸ್ಸಿಗೆ ನಾವು ರಿಪೀಟ್ ಮಾಡಿ ಮಾಡಿ ಹೇಳ್ತಾ ಇರ್ತೀವಿ. ಸೊ ಕೆಲವು ಸಲಹೆ, ಕೆಲವು ಇನ್ಸ್ಟ್ರಕ್ಷನ್ಸ್ ಅನ್ನ ನಾವು ನಮ್ಮ ಮೈಂಡ್ಗೆ ರಿಪೀಟ್ ಮಾಡೋದು, ಪುನರಾವರ್ತನೆ ಮಾಡೋದು. ಏಕೆಂದ್ರೆ ರಿಪಿಟೇಷನ್ ಅನ್ನೋದು ಬಹಳ ಪವರ್ಫುಲ್ ಆದಂತ ಒಂದು ಟೆಕ್ನಿಕ್. ಇವಾಗ ಸ್ಪೋರ್ಟ್ಸ್ ಪ್ಲೇಯರ್ ಇರ್ತಾರೆ, ಅವರೇನ್ ಮಾಡ್ತಾರೆ, ದಿನದಲ್ಲಿ 100 ಸಲ ತಾವು ಆಡುವ ಆಟವನ್ನ ರಿಪೀಟ್ ಮಾಡಿ 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 ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಇದರಿಂದ ಅವರಿಗೆ ಅದರಲ್ಲಿ ಕಂಟ್ರೋಲ್ ಬರುತ್ತೆ. ಅದೇ ರೀತಿ ನಾವು ಕೂಡ ನಮ್ಮ ಮೈಂಡ್ಗೆ ಕೆಲವೊಂದು ಪಾಸಿಟಿವ್ ಆದಂತ ಸೆಂಟೆನ್ಸಸ್ ಅನ್ನ, ಪಾಸಿಟಿವ್ ಆದಂತಹ ಒಂದು ಮಾತುಗಳನ್ನ ನಾವು ರಿಪೀಟ್ ಮಾಡಿ ಮಾಡಿ ಹೇಳ್ತಾ ಹೋದ್ರೆ ಅವಾಗ ನಮ್ಮ ಈ ಮೈಂಡ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಹೀಗೆ ಆಟೋ ಸಜೆಷನ್ ಅಂದ್ರೆ ರಿಪೀಟಿಂಗ್ ದ ಪಾಸಿಟಿವ್ ಥಾಟ್ಸ್ ಅಗೇನ್ ಅಂಡ್ ಅಗೇನ್. ಅದಕ್ಕೆ ನಾವೇನ್ ಮಾಡಬೇಕು, ದಿನಾಲು ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗುವ ಮುಂಚೆ 5-10 ನಿಮಿಷವಾದರೂ ಕೂಡ ನಾವು ಕೆಲವು ಪಾಸಿಟಿವ್ ಸೆಂಟೆನ್ಸಸ್ ಅನ್ನ ಚೂಸ್ ಮಾಡಿಕೊಂಡು ಅದನ್ನ ನಮ್ಮ ಮನಸ್ಸಿನಲ್ಲಿ ನಾವು ಪದೇ ಪದೇ ಹೇಳ್ತಾ ಇರಬೇಕು. ಪಾಸಿಟಿವ್ ಸೆಂಟೆನ್ಸಸ್, ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ಡೂ ಇಟ್, ಇಟ್ ಈಸ್ ವೆರಿ ಈಸಿ, ಐ ಆಮ್ ವೆರಿ ಸ್ಟ್ರಾಂಗ್, ಐ ಬಿಲೀವ್ ಇನ್ ಮೈ ಸೆಲ್ಫ್, ನನ್ನ ಮೇಲೆ ನನಗೆ ನಂಬಿಕೆ ಇದೆ, ನಾನು ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಾ ಇದ್ದೀನಿ. ಈ ರೀತಿ ನಾವು ಕೆಲವು ಸೆಂಟೆನ್ಸಸ್ ಅನ್ನ ರಿಪೀಟ್ ಮಾಡ್ತಾ ಮಾಡ್ತಾ ಹೋದಾಗ ಅವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ಅಜಾಗೃತ ಮನಸ್ಸಿನ ಆಳಕ್ಕೆ ಹೋಗುತ್ತೆ. ಹೀಗೆ ನಾವು ಆಟೋ ಸಜೆಷನ್ ಮೂಲಕ ಏನು ನಾವು ಒಂದು ಸೆಂಟೆನ್ಸಸ್ ಅನ್ನ, ಏನು ಒಂದು ಸಲಹೆಯನ್ನ ನಾವು ನಮ್ಮ ಮನಸ್ಸಿಗೆ ಕೊಡ್ತಾ ಇರ್ತೀವಿ, ಇದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಈ ವಿಚಾರಗಳನ್ನ ಕಾನ್ಶಿಯಸ್ ಮೈಂಡ್ ದಿಂದ ಸಬ್ ಕಾನ್ಶಿಯಸ್ ಮೈಂಡ್ಗೆ ಶಿಫ್ಟ್ ಮಾಡೋ ಕೆಲಸ ಮಾಡುತ್ತೆ. ಒಂದು ವೇಳೆ ನಾವು ಈ ರೀತಿ ಆ ವಿಚಾರಗಳನ್ನ ರಿಪೀಟ್ ಮಾಡದೇ ಹೋದ್ರೆ ಅವು ನಮ್ಮ ಕಾನ್ಶಿಯಸ್ ಮೈಂಡ್ ಅಲ್ಲಿ ಮಾತ್ರ ಉಳಿದು ಬಿಡುತ್ತೆ. ಆದರೆ ಕಾನ್ಶಿಯಸ್ ಮೈಂಡ್ ಇದು ಅಷ್ಟು ಪವರ್ಫುಲ್ ಆದ ಮೈಂಡ್ ಅಲ್ಲ. ನಮಗೆ ಬೇಕಾದ ಒಂದು ರಿಸಲ್ಟ್ ಬೇಕಾದ್ರೆ ನಾವು ನಮ್ಮ ಈ ವಿಚಾರಗಳನ್ನ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ರೀಚ್ ಮಾಡಲೇಬೇಕು. ನೀವು ಅಬ್ಸರ್ವ್ ಮಾಡಿರ್ಬೋದು, ಜಗತ್ತಿನಲ್ಲಿರುವ ಎಲ್ಲಾ ಧರ್ಮದ ಅನುಯಾಯಿಗಳು ಏನ್ ಮಾಡ್ತಾರೆ, ದಿನಾಲು ಪ್ರಾರ್ಥನೆಯನ್ನ ಮಾಡ್ತಾರೆ, ಕೆಲವು ಮಂತ್ರಗಳನ್ನ ಅವರು ಹೇಳ್ತಾ ಇರ್ತಾರೆ, ಅದನ್ನ ದಿನಾಲು ಬೆಳಗ್ಗೆ, ಸಾಯಂಕಾಲ, ರಾತ್ರಿ ರಿಪೀಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಕೆಲವು ಪಾಸಿಟಿವ್ ಆದ ಸೆಂಟೆನ್ಸಸ್ ಅನ್ನ ಅವರು ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ, ರಿಪೀಟ್ ಮಾಡ್ತಾ ಇರ್ತಾರೆ. ಯಾವುದೇ ಒಂದು ಧರ್ಮ ಇರಲಿ, ಎಲ್ಲಾ ಧರ್ಮದಲ್ಲಿ ಕೂಡ ಕೆಲವು ಮಂತ್ರಗಳನ್ನ ಅವರು ಬಳಸ್ತಾರೆ. ಅವ್ರೇನ್ ಹೇಳ್ತಾರೆ, ಈ ಮಂತ್ರಗಳನ್ನ ನಾವು 100 ಸಲ, 1000 ಸಲ ರಿಪೀಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಆ ಒಂದು ಮಂತ್ರಗಳನ್ನ ಅವರು ಎಷ್ಟು ಸಲ ರಿಪೀಟ್ ಮಾಡ್ತಾರೆ ಅಷ್ಟು ಅವರ ಮನಸ್ಸು ಕಂಟ್ರೋಲ್ನಲ್ಲಿ ಬರುತ್ತೆ. ಈ ರೀತಿ ಎಲ್ಲ ಧರ್ಮದವರು ಏನು ಮಂತ್ರಗಳನ್ನ ಅವರು ರಿಪೀಟ್ ಮಾಡ್ತಾ ಇರ್ತಾರೆ, ಇದು ಕೂಡ ಆಟೋ ಸಜೆಷನ್ ಟೆಕ್ನಿಕ್. ನಾವು ಬಳಸುವಂತಹ ಏನು ಸೆಂಟೆನ್ಸಸ್ ಇವೆ, ಏನು ಮಾತುಗಳಿವೆ,
ಅವು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರಬೇಕು. ಉದಾಹರಣೆಗೆ, ನನ್ನ ಆರೋಗ್ಯ ಸುಧಾರಿಸ್ತಾ ಇದೆ, ನನ್ನಲ್ಲಿ ತಾಳ್ಮೆ ಶಕ್ತಿ ಹೆಚ್ಚಾಗ್ತಾ ಇದೆ, ನನ್ನ ಮೆಮೊರಿ ಪವರ್ ಇಂಪ್ರೂವ್ ಆಗ್ತಾ ಇದೆ. ಹೀಗೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುವಂತಹ ಒಂದು ಸೆಂಟೆನ್ಸಸ್ ಅನ್ನ ನಾವು ಯೂಸ್ ಮಾಡಿದ್ರೆ ಇದು ಬಹಳ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಈ ರೀತಿ ಆಟೋ ಸಜೆಷನ್ ಟೆಕ್ನಿಕ್ ದಿಂದ ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ, ನಮ್ಮಲ್ಲಿ ಏನು ಸ್ಕಿಲ್ಸ್ ಇದೆ, ನಮ್ಮಲ್ಲಿ ಏನು ಎಬಿಲಿಟಿ ಇದೆ, ಅದನ್ನ ನಾವು ಮ್ಯಾಕ್ಸಿಮಮ್ ಆಗಿ ಉಪಯೋಗಿಸಲಿಕ್ಕೆ ಸಹಾಯ ಆಗುತ್ತೆ. ಈ ಆಟೋ ಸಜೆಷನ್ ಟೆಕ್ನಿಕ್ ಏನಿದೆ, ಇದನ್ನ ನಾವು ಒಂದು ಸರಿಯಾದ ರೀತಿಯಲ್ಲಿ ಪಾಸಿಟಿವ್ ಆಗಿ ಉಪಯೋಗಿಸಿಕೊಂಡ್ರೆ ಇದು ನಮ್ಮ ಜೀವನದಲ್ಲಿ ಒಳ್ಳೆಯ ರಿಸಲ್ಟ್ಸ್ ಅನ್ನ ತರಲಿದೆ. ಆದರೆ ಒಂದು ವೇಳೆ ನಾವು ಇದನ್ನ ನೆಗೆಟಿವ್ ಆಗಿ ಉಪಯೋಗಿಸಿಕೊಂಡ್ರೆ ಆವಾಗ ಇದು ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಕೂಡ ತರುತ್ತೆ. ಒಂದು ಸಲ ಏನಾಗಿತ್ತು, ಒಬ್ಬ ವ್ಯಕ್ತಿ ತನ್ನ ಜೀವನದ ಬಗ್ಗೆ, ತನ್ನ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಲಿಕ್ಕಂತ ಒಬ್ಬ ಜ್ಯೋತಿಷನ ಹತ್ರ ಹೋಗುತ್ತಾನೆ. ಆ ಜ್ಯೋತಿಷ್ಯ ಹೇಳಿರುವಂತಹ ಎಲ್ಲ ಮಾತುಗಳು ಇಲ್ಲಿ ತನಕ ನಿಜವಾಗಿವೆ ಎಂಬ ಒಂದು ನಂಬಿಕೆ ಆ ವ್ಯಕ್ತಿಯಲ್ಲಿ ಇರುತ್ತೆ. ಆ ಜ್ಯೋತಿಷ್ಯನ ಹತ್ರ ಹೋಗಿ ಇವನು ತನ್ನ ಕೈಯನ್ನು ತೋರಿಸಿದಾಗ ಆ ಜ್ಯೋತಿಷ್ಯ ಹೇಳ್ತಾನೆ, ಮುಂದಿನ ತಿಂಗಳು ಹುಣ್ಣಿಮೆಯ ದಿನದಂದು ನಿನಗೆ ಸಾವು ಬರಲಿದೆ ಅಂತ ಆ ಜ್ಯೋತಿಷ್ಯ ಹೇಳ್ತಾನೆ. ಆ ಜ್ಯೋತಿಷ್ಯ ಏನು ಹೇಳ್ತಾನೆ, ಆ ದಿನದಿಂದ ಆ ವ್ಯಕ್ತಿಗೆ ತುಂಬಾ ಭಯ ಸ್ಟಾರ್ಟ್ ಆಗುತ್ತೆ. ಅವನಲ್ಲಿ ಸ್ಟ್ರೆಸ್ ಜಾಸ್ತಿ ಆಗಿ ಅವನಿಗೆ ಊಟ ಸರಿಯಾಗಿ ಹೋಗೋದಿಲ್ಲ, ಅವನಿಗೆ ನಿದ್ರೆ ಸರಿಯಾಗಿ ಬರೋದಿಲ್ಲ. ಈ ರೀತಿ ಅವನು ಫಿಸಿಕಲಿ ಮತ್ತು ಮೆಂಟಲಿ ತುಂಬಾ ವೀಕ್ ಆಗಿಬಿಡ್ತಾನೆ. ಯಾವಾಗ ಹುಣ್ಣಿಮೆ ದಿನ ಬರುತ್ತೆ, ಆ ಹುಣ್ಣಿಮೆಯ ದಿನ ಅವನಿಗೆ ಹಾರ್ಟ್ ಫೇಲ್ಯೂರ್ ಆಗುತ್ತೆ, ಅವನು ಸತ್ತು ಹೋಗ್ತಾನೆ. ಇದನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ, ಯಾವಾಗ ಜ್ಯೋತಿಷ್ಯ ಹೇಳ್ತಾನೆ ನಿನ್ನ ಸಾವು ಬರಲಿದೆ ಹುಣ್ಣಿಮೆ ದಿನದಂದು, ಆ ಮಾತನ್ನ ಅವನು ಏನ್ ಮಾಡ್ತಾನೆ, ಆ ನೆಗೆಟಿವ್ ಥಾಟ್ ಅನ್ನ ಅವನು ತನ್ನ ಮನಸ್ಸಿಗೆ ದಿನಾಲು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ರಿಪೀಟ್ ಮಾಡ್ತಾ ಹೋಗ್ತಾನೆ. ಹೀಗೆ ರಿಪೀಟ್ ಮಾಡೋದ್ರಿಂದ ಆ ಒಂದು ನೆಗೆಟಿವ್ ಥಾಟ್ ಅವನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಡೀಪ್ ಆಗಿ ಹೋಗುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ ಅದು ನಾವು ಯಾವ ಥಾಟ್ ಅನ್ನು ಕೊಡ್ತೀವಿ, ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಅದನ್ನ ಒಂದು ಕಣ್ಣು ಮುಚ್ಚಿ ಅದನ್ನು ಫಾಲೋ ಮಾಡುತ್ತೆ. ಯಾವಾಗ ನಮ್ಮಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಆತಂಕ ಜಾಸ್ತಿ ಆಗುತ್ತೆ, ಅದರಿಂದ ನಮ್ಮಲ್ಲಿ BP ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಹಾರ್ಟ್ನಲ್ಲಿರೋ ಮಸಲ್ಸ್ ವೀಕ್ ಆಗಿ ಅವನಿಗೆ ಕೊನೆಗೆ ಆ ಹಾರ್ಟ್ ಫೇಲ್ ಆಗ್ಬಿಡುತ್ತೆ. ಸೊ ಹೀಗೆ ನಾವು ನೋಡಿದಾಗ ಅವನ ಸಾವಿಗೆ ಅವನೇ ಕಾರಣನಾಗ್ತಾನೆ. ಹೀಗೆ ಈ ಆಟೋ ಸಜೆಷನ್ ಏನ್ ಟೆಕ್ನಿಕ್ ಇದೆ, ಇದು ಒಂದು ಪವರ್ಫುಲ್ ಆದ ಒಂದು ಟೂಲ್. ಇದನ್ನು ನಾವು ಸರಿಯಾಗಿ ಬಳಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಬರಲಿದೆ. ಒಂದು ವೇಳೆ ಇದನ್ನು ನಾವು ತಪ್ಪಾಗಿ ಬಳಸ್ಕೊಂಡ್ರೆ ಅವಾಗ ಇದು ನಮ್ಮ ಜೀವನದಲ್ಲಿ ನೆಗೆಟಿವ್ ಆದ ರಿಸಲ್ಟ್ಸ್ಗಳನ್ನ ತರುತ್ತೆ. ಹೀಗೆ ಈ ಆಟೋ ಸಜೆಷನ್ ಟೆಕ್ನಿಕ್ ಅನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ನಮ್ಮ ಈ ವಿಚಾರಗಳನ್ನ ಬದಲಿಸಿಕೊಳ್ಳೋಣ, ನಮ್ಮ ಮನಸ್ಸನ್ನು ಬದಲಿಸಿಕೊಳ್ಳೋಣ, ಹೀಗೆ ನಮ್ಮ ಜೀವನವನ್ನು ಕೂಡ ಬದಲಿಸಿಕೊಳ್ಳೋಣ.